ಈ ನಾಷ್ಟ ಮಾಡ್ತೀನಿ ನೋಡ್ರಿ ನೀವು, ಹೊಟ್ಟೆ ತುಂಬಂತದ್ರಿ, ಕೈಗೆ ಹತ್ತಲ್ಲ ಮೈಗೆ ಹತ್ತಲ್ಲ, ಏನು ಮಾಡಾರ್ದು. ಇದು ಭಾಳ ಚಂದ ಆಗ್ತರಿ. ಗುಜರಾತಿ ಡಿಶ್ ಅದ ರೀ ಇದು, ಡೋಕ್ಳ ಅಂತೇಳಿ. ರವೆ ತೊಗೊಂಡಿರಿ, ಆ ಸಣ್ಣ ರವದ ಮೊಸರ ಮತ್ತು ಮೆಣಸಿನ್ಕಾಯಿ ಅರ್ದಿನಿ. 1-2 ಮೆಣಸಿನ್ಕಾಯಿ, ಉಪ್ಪು, ಸಕ್ಕರೆ ಹಾಕಿಕೆ ನೆನೆ ಇಡೋದ್ರಿ. 4-5 ತಾಸು ನೆನಿಬೇಕ್ರಿ. ಅದು ನೆನೆದ ಮ್ಯಾಗ ಇಲ್ಲಿ ಇನ್ನೂ ಪಾಕಿಟ್ ತಂದಿನಿ. ಇನ್ನೂ ಅದ್ರಾಗ ಹರದಕ್ಕೆ ಹಾಕಿ ಬಡ ಕಲಸ್ಕಿ ಇಟ್ಟು ಬಿಡೋದ್ರಿ. ಸ್ಟೀಮ್ ಮಾಡೋದ್ರಿ, ಸ್ಟೀಮಿಗೆ ಇಡೋದು. 15 ನಿಮಿಷ ಸ್ಟೀಮ್ ಮಾಡ್ಲಿಕ್ಕೆ ಇಡೋದ್ರಿ. ಅದಕ್ಕೆ ಮೇನ್ ಹಾಕ್ಲಿಕ್ಕೆ ನೀರಿನ ಭಾರಿ ಇದು ನೀರು ಹಾಕ್ರೆ ಟೇಸ್ಟ್ ಹತ್ತಿರೋದು. ಅದು ಹಾಕ್ಲಿಕ್ಕೆ ಇಲ್ಲಿ ಎಣ್ಣೆ ಹಾಕಿ ಸಾಸ್ವೆ, ಕರಿಬೇವ, ಕೊತ್ತಂಬರಿ, ಒಂದು ಸ್ವಲ್ಪ ಸಕ್ಕರೆ, ಉಪ್ಪು ಹಾಕಿಕೆ ಬಕ್ಕೊಳಕ್ಕೆ ನೀರು ತಯಾರು ಮಾಡೋದ್ರಿ. ಇಲ್ಲಿ ನೋಡ್ರಿ ಹ್ಯಾಂಗೆ ಇದು ಆಗ್ಯದ್ರ, ಅದಕ್ಕೆ ಸ್ವಲ್ಪನೂ ಹತ್ತಿಲ್ಲ ನೋಡ್ರಿ. ಕಡೆಗೆ ಆಯ್ತು ನೋಡ್ರಿ ಲಗೇಜಿ. ಮಸ್ತ್ ಆಗ್ಯದ್ರಿ, ಜಾಳಿ ಹಂಗೆ ನೋಡ್ರಿ. ಅದು ಎಟ್ಟು ಮೆತ್ತ ಎಟ್ಟು ಹಗುರ ಆಗ್ಯದ್ರಿ, ಹಲ್ಕ ಕೈಯಾಗ ಕಟ್ ಮಾಡಿ ಅದ್ರ ಮ್ಯಾಗ ಅವು ನೀರು ಹಾಕಿಕೆ ತಿಂದು ನೋಡ್ರಿ. ಭಾಳ ಟೇಸ್ಟ್ ಆಗಿತ್ತು ರೀ, ಮಸ್ತ್ ಆಗಿತ್ತು ರೀ. ಅದು ಮಾಡಿ ನೋಡ್ರಿ, ಇಷ್ಟ ಆಗ್ತದೆ. ಇಷ್ಟ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿರಿ. ಅಡುಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ.